ಚಿತ್ರಾವತಿ ರಿವರ್ ಹತ್ರ ಬ್ರೇಕ್. ಸೂಪರ್ ವ್ಯೂ ಮಾತ್ರ. ಯಾರೋ ಫಿಶಿಂಗ್ ಮಾಡ್ತಿದ್ದಾರೆ. ಫಿಶಿಂಗ್ ಮಾಡ್ತಿದಾರಲ್ಲ, ಸಖತ್ತಾಗಿದೆ. ಇದು ಐ ನೆವರ್ ನೋಟಿಸ್ಡ್ ಇಲ್ಲ ಅಷ್ಟೊಂದು. ದೇರ್ ಆಲ್ಸೋ ಒನ್ ಮೋರ್ ಗೈಸ್ ಅಲ್ಲಿ ಮುಂದೆ ಯಾರೋ ಮಾಡ್ತಿದ್ದಾನೆ. ಅಲ್ಲಿ ಎಲ್ಲ ಬರ್ತಾ ಇದ್ದಾರೆ, ಅಲ್ಲಿ ಅಲ್ಲಿ ಅಲ್ಲಿ. ನೈಸ್. ಇನ್ನು 7 o'clock ಆಲ್ಮೋಸ್ಟ್. ಎಷ್ಟಾಯ್ತು ಟೈಮ್? 7:30. ನೈಸ್. ಇನ್ನು ಸ್ವಲ್ಪ ಕೂಲ್ ಆಗಿದೆ. 12 o'clock ಇಲ್ಲಿ ಯಾರು ನಿಂತ್ಕೊಳಲ್ಲ. ಓಕೆ, ಲೆಟ್ಸ್ ಗೋ. ಸೂಪರ್. ಇನ್ನು ಎಷ್ಟು ಕಿಲೋಮೀಟರ್? ಡೈರೆಕ್ಟಾಗಿ ಹೋಗ್ಬಿಡೋದೆ ಇವಾಗ. 140 kilometers ಇದೆ. ಬಟ್ ರೋಡ್ ಈಸ್ ಲೈಕ್ ದಿಸ್ ಓನ್ಲಿ, ನೋ? 110 ಒಳಗಡೆ ಒಂದೇ ಸೆಕೆಂಡ್ ಸ್ಟಾಪ್ ಇಟ್. ಇದು ನಂದು ಕೆಳಗಡೆ ಇದು ಓಪನ್ ಆಗಿತ್ತು. ಓಕೆ, ಬ್ಯಾಕ್. ಸೂಪರ್ ವ್ಯೂ ಅಲ್ಲ? ಈ ಕಡೆ ಲೆಫ್ಟ್ ಹ್ಯಾಂಡ್ ಸೈಡಲ್ಲಿ. ಈವನ್ ಸ್ಟ್ರೈಟ್ ಆಲ್ಸೋ ಸಖತ್ತಾಗಿದೆ. ಸಮ್ಮರ್ ಅನ್ಸೋದೆ ಇಲ್ಲ ನೋಡಿದ್ರೆ, ಯಾವುದೋ ಸೀಸನ್ ಅನಿಸುತ್ತೆ. ವೆದರ್ ಮಾತ್ರ ಸ್ವಲ್ಪ ಹಾಟ್ ಇದೆ. ಆಲ್ಮೋಸ್ಟ್ 30 degrees. ಹೌ ಮಚ್ ಇಟ್ ಈಸ್ ಶೋಯಿಂಗ್? ವೆದರ್ ಔಟ್ ಟೆಂಪ್ರೇಚರ್ ಆಲ್ಮೋಸ್ಟ್ 29 ಅಂದ್ರೆ. ಬಟ್ ವೆದರ್ ಐ ಸಾ 40 ತನಕ ಇದೆ. ಅದಕ್ಕೆ ನಾನು ಸುಮ್ಮನೆ ಬೇರೆ ಪ್ಲಾನ್ ಮಾಡೋದು. ಇಟ್ ಸ್ಟಾರ್ಟೆಡ್ ಅಲ್ಲ ಸಮ್ಮರ್. ಲಾಸ್ಟ್ ಇಯರ್ ಸಮ್ಮರ್ ಬಂದಿದ್ದೇ ಗೊತ್ತಾಗಿಲ್ಲ. ಫುಲ್ ಇಯರ್ ಬರೀ ಮಳೆ ಮಳೆ ಮಳೆ. ಬಟ್ ಲಾಸ್ಟ್ ಐ ಥಿಂಕ್ ವೆನ್ ವಿ ಮೇಟ್ ಅವತ್ತು ಮಳೆ ಬಂತಲ್ಲ ಜೋರಾಗಿ. ಇಲ್ಲ 2 days. ಬಟ್ ಸಖತ್ತಾಗಿದೆ ಈ ಥರ. ನೈಸ್ ವ್ಯೂ. ಏನಿದು ಮೇಲಿಂಗ್? ಸಮ್ ಕಲರ್ಡ್ ಸ್ಟೋನ್ಸ್ ಹಾಕಿದ್ರಲ್ಲ. ರೈಟಾ? ಓಕೆ. You are coming first time ಅಲ್ಲ? What happened? ಓಕೆ, ಒಳಗಡೆ ಹೋಗ್ಬೋದು. ನೀರಾಗಿರುತ್ತೆ ಅಷ್ಟೇ. ಈ ಬೈಕಿಗೆಲ್ಲ ಇದೆಲ್ಲ ನಾರ್ಮಲ್. ಹೌ ಮಚ್ ಎಷ್ಟಾಗಿದೆ? ಲೈಕ್ ನೈಸ್. ಟೈರ್ಸ್ ಒಂದೇ ಸೆಟ್ ಅಲ್ಲ? I think after this ride, ಓನ್ಲಿ ಫಾರ್ ದ ರೇರ್ ಐ ಥಿಂಕ್. ಫ್ರಂಟ್ ಆರಾಮಾಗಿ 20,000 ಬರುತ್ತೆ. ಬಟ್ ಐ ಥಿಂಕ್ ದಿಸ್ ಟೈರ್ ಸಿಗಲ್ಲ. ಇಫ್ ಯು ವಾಂಟ್ ಟು ಗೆಟ್, ಯು ನಾಟ್ ಶ್ಯೂರ್ ಸಿಗುತ್ತಾ ಇಲ್ವಾ. ವೆರಿ ರೇರ್, ಲೆಸ್ ನಂಬರ್ ಆಫ್ ಪೀಪಲ್ ಹ್ಯಾಸ್ ದಿಸ್ ಒನ್. ಅನ್ನಕ್ಕೆ ಇಟ್ ಈಸ್ ಗುಡ್ ಟೈರ್. You can use ನೋಡ್ಬೋದು. You can buy. ಸಿ ಬರೀ ಸ್ಟ್ರೀಟ್ಗೆ ಎಲ್ಲ ಅಂದರೆ ಸ್ಕಾರ್ಪಿಯನ್ ಟ್ರೈಲ್ ಈಸ್ ಬೆಸ್ಟ್. ನಾರ್ಮಲ್ ಸ್ಟ್ರೀಟ್ ಆ್ಯಂಡ್ ಸ್ಲೈಟ್ ಆಫ್ ರೋಡ್. ದಟ್ ಅನಕಿ ಆಲ್ಸೋ ಈಸ್ ಗುಡ್ ಓನ್ಲಿ. ಯು ಕ್ಯಾನ್ ಸಿ ಮೈನ್ ಈಸ್ ದಿಸ್ ಒನ್ ಸ್ಕಾರ್ಪಿಯನ್ ಟ್ರೈಲ್. ನಾನು ಎಲ್ಲ ಕಡೆನೂ ಅದೇ ಹೋಗಿರೋದು. ಈವನ್ ಆಫ್ ರೋಡ್ಗೂ ಅಷ್ಟು ಕೆಲವು ಕಡೆ ಯೂಸ್ ಮಾಡಿದ್ದೀನಿ.
Anaki, yours also is very good tire. That is mixed tire. Which, what is the company which makes tire? Yours is, I think, ನಿಮ್ಮ ಟೈರಲ್ಲಿ ಇರೋದು ಮಿಚಲಿನ್. Michelin. ಮಿಚಲಿನ್ Anaki. ಮಿಚಲಿನ್ ಅನಕಿ ಏನಂತಾರೆ, ಅನಕಿ ಟೂನೋ ಅನಕಿ ಅಡ್ವೆಂಚರ್ ಇರಬೇಕು. ಅನಕಿ ಅಡ್ವೆಂಚರ್ ಆರ್ ಸಮಥಿಂಗ್ ವಿಲ್ ಕಾಲ್, ಐ ಫರ್ಗಾಟ್ ದ ನೇಮ್. ಅನಕಿ ಅಂತ ಅದಂತೂ ಕರೆಕ್ಟು. ಅನಕಿ ಟೂ ಐ ಗೆಸ್, ಮೇ ಬಿ ಅನಕಿ ಟು. ಅಡ್ವೆಂಚರ್ ಈಸ್ ಆಫ್ ರೋಡ್ ಬರುತ್ತೆ, ಅನಕಿ ಟೂ. What Cano has put this ಕಾರೋ ಸ್ಟ್ರೀಟ್, Metzela. ಮೆಡ್ಜಿಲ್ಲರ್ ಕಾರೋ ಸ್ಟ್ರೀಟ್. ನಾನು ಅದೇ ಲೇಗ್ ಅದೇ ಆಲ್ಮೋಸ್ಟ್ ಅದೇ ಟೈರ್ ಹಾಕ್ಕೊಂಡಿದ್ದೆ. ಹೆಂಗಿದೆ ಅದು? ವೆರಿ ಗುಡ್, ಬಟ್ Only for off-road. not off-road. That is street and off-road. 70-30. 70 street, 30% off-road. Okay, the one which you are having is 80-20. The Scorpion Trail one 90-10. Other than 10 is only off-road. Yeah, like that combination. So I think 80-20 is good. You are having any issues or another problem with that? It is good, no? If you want 80-20. I think, wait, I will check and tell if anyone is having. Some Delhi or Mumbai, those guys are having. In Bangalore ಸಿಗಲ್ಲ. ನಾನು ಬ್ಯಾಂಗ್ಳೂರಲ್ಲಿ ಈ ಟೈರ್ ಇಲ್ಲ, ಯಾರ ಡೀಲರ್ ಹತ್ರನೂ ಇಲ್ಲ. ಯು ಕ್ಯಾನ್ ಚೆಕ್ ಆ್ಯಂಡ್ ಸಿ ಇಫ್ ಯು ಗೆಟ್. ಚೆರಿ ಅವರೆಲ್ಲ ದೇ ಡೋಂಟ್ ಹ್ಯಾವ್ ಡೀಲ್ ವಿತ್ ದಿಸ್ ಟೈರ್. ಆರ್ ಚೆಕ್ ವಿತ್ BMW, ದೇ ಆರ್ ಡೀಲಿಂಗ್ ವಿತ್ ಟೈರ್ಸ್. They'll have, but those fellows will charge like crazy. ಅವ್ರು ಕಾಯ್ತಾ ಇದ್ದಾರೆ ಅದ್ರಿಗಿಸ್ತಾರ ಯಾವಾಗ ಅದು. ಬಟ್ ಇನ್ ದಟ್ ಕೇಸ್ ಡುಕಾಟಿ ಅವರೇ ಪರವಾಗಿಲ್ಲ, ಆಲ್ಮೋಸ್ಟ್ ಸೇಮ್ ರೇಂಜ್ ದೇ ಗಿವ್ 1 or 2,000 more something, but same price. ರೋಸೋ 3 ಆಮೇಲೆ ಸ್ಕಾರ್ಪಿಯನ್ ಟ್ರಯಲ್ ಎಲ್ಲ ನನಗೆ ಆಲ್ಮೋಸ್ಟ್ ಸೇಮ್ ಪ್ರೈಸೇ ಕೊಡ್ತಿದ್ರು. ದೇ ಡಿಂಟ್ ಚಾರ್ಜ್ ಮೋರ್ ಇನ್ ಡುಕಾಟಿ. ರಘು ಆರ್ ಐ ಥಿಂಕ್ ರಘು 2-3 ಜನ ಹಾಕ್ಸಿದ್ದಾರೆ. ನಾನು ಚೆರಿಯಿಂದ ದೇ ಟೇಕ್, ಅವರು ಚೆರಿಗೆ ಟೈಪ್ ಆಗಿದೆ, ಚೆರಿಯಿಂದ ಟೈರ್ ತಂದು ಹಾಕ್ತಾರೆ ಅಲ್ಲಿಂದನೇ. ಚೆರಿ ಚೆರಿ ಇಸ್ ಗುಡ್. ಇನ್ನೊಂದು ಮಧುಸ್ ಹತ್ರ ಹಾಕ್ಸಿದ್ದೆ, ಒಂದು ಫ್ರಂಟ್ ಟೈರ್ ಇಶ್ಯೂ ಬಂತು. ಯೂಶಲಿ ಐ ವಿಲ್ ಟೆಲ್ ಸರಿಗೆ ಹೇಳ್ಬಿಟ್ಟು ಶಿಫ್ಟ್ ಮಾಡು ಅಂತೀನಿ, ಅಲ್ಲಿ ಡುಕಾಟಿಗೆ ಹಾಕ್ಬಿಡ್ತಾರೆ ಅಲ್ಲಿ. ಓ ಅಣ್ಣ ಅಲ್ಲೇ ತಿರುಗಿಸ್ಬಿಟ್ಟೆ. ಆಟೋ ಹೋಗ್ತಾ ಓಕೆ, ರಿಟರ್ನ್ ಬರುವಾಗ ಪೂರ್ತಿ ಎಲ್ಲ ಎದ್ಬಿಟ್ಟಿರ್ತಾರೆ. ಇಲ್ಲಿಂದನೇ ಸ್ಟಾರ್ಟ್ ಆಯಿತು, ನೋಡ್ಕೊಂಡ್ಬಿಡಿ ನಮ್ಮನ್ನ. ಗ್ರ್ಯಾಂಡ್ ಕ್ಯಾನಿಯನ್, ಗಂದಿಕೋಟ. ಓ ಇಲ್ಲಿ ಸ್ವಲ್ಪ ಬ್ಯಾಡ್ ಇದೆ. ದಟ್ಸ್ ಓಕೆ. ರಿಮ್ ಬೆಂಡರ್, ನಥಿಂಗ್ ವಿಲ್ ಹ್ಯಾಪನ್ ಟು ದಿಸ್ ಸ್ಪೋಕ್ಸ್. ನಾನು ಟೆಸ್ಟ್ ಮಾಡಿದ್ದೀನಿ, ಹೆಂಗೆ ಟೆಸ್ಟ್ ಮಾಡಿದ್ದೀನಿ ಗೊತ್ತು. ಬೆಟರ್. ದಟ್ ವಾಸ್ ಅಲಾಯ್ Pendle. From that time you changed? That time I changed it. It's still running. Potholes with pillion, with luggage ಎಲ್ಲ ಹಾಕೊಂಡು ಬಡಿಸಿದ್ದೀನಿ. ಬಟ್ ದಟ್ ವಾಸ್, ಈಗ ಬಂದಿದ್ದು ಅದು ಸ್ವಲ್ಪ ಡೇಂಜರ್. ಹೈ ಸ್ಪೀಡಲ್ಲಿ ಜಾಸ್ತಿ ಇಂಪ್ಯಾಕ್ಟ್ ಆಗುತ್ತೆ. ಅಲ್ಲ ವಾಸ್ ದೇರ್ ತೋ ಈವನ್ ಲೈಟಾಗಿ ಹೋದ್ರೂ ಟಕ್ ಅಂದ್ಬಿಡುತ್ತೆ. ಐ ಥಿಂಕ್ ಅದು ಎಲ್ಲಿ ಇದ್ರ ಕಡೆ ಹೋಗ್ತಿದೆ, ಹೈದರಾಬಾದ್ ಅಲ್ಲ, ವಿಜಯವಾಡ ಸೈಡೆಲ್ಲ ಹೋಗ್ತಿದ್ದೆ.
ಲಾರಿ ಹಿಂದೆ ಹೋಗ್ತಾ ಇದ್ದೀನಿ, ಲಾರಿ ಹಂಪ್ 2 ಪಾಟಲ್ಲಿ ಸೆಂಟ್ರಲ್ಲಿ ಹೋಗ್ಬಿಟ್ಟ. ನಾನು ಕರೆಕ್ಟಾಗಿ 2 ಪಾಟಲ್ಲಿ ಟಾಕ್ ಟಾಕ್ ಅಂತ ಬಿತ್ತು. ಅದೇನು ಫ್ರಂಟ್ ಟು ಬ್ಯಾಕ್. ಫ್ರಂಟ್ ವಾಸ್ ಮೋರ್ ಫುಲ್ ಕ್ರ್ಯಾಕ್ಸ್ ಎಲ್ಲ ಬಂದ್ಬಿಡ್ತು ಫ್ರಂಟು. ದೆನ್ ಬ್ಯಾಕ್ ಆಲ್ಸೋ ಸ್ಲೈಟ್ ಬೆಂಡ್ ಆ್ಯಂಡ್ ಏರ್ ಲೀಕ್ ಔಟ್ ಆಗೋಯ್ತು. ದೆನ್ ಐ ಪುಟ್ ಸ್ಪೋಕ್ಸ್. ಇದೆಲ್ಲ ಆಗಲ್ಲ ಈ ಬೈಕಿಗೆ. ನೆಕ್ಸ್ಟು ನನಗೆ V4. ಐ ಲೈಕ್ V4, ಬಟ್ ದ ಪ್ರಾಬ್ಲಮ್ ಈಸ್ ಐ ಡೋಂಟ್ ವಾಂಟ್ ಟು ಬೈ ಎ ಬೈಕ್ ವಿಚ್ ಈಸ್ ಹೆವಿಯರ್ ದೆನ್ ದಿಸ್. Again heavier. It is heavy. This, you know, my bike weight is dry weight, no? Dry weight is 270. My this 950 dry weight is 205. The new 950s dry weight is 199. They have reduced another 6 kgs. V4 is how much? V4 is 215, 214. No, what is that? We'll see. Maybe next version ಯಾವುದಾದ್ರೂ ಬಂದಾಗ. How is that adventure bike of KTM? Now 12, I don't know, 1200 or 1300 is there. But coming or is which is there? It's coming. That is KTM. KTM. ಗೊತ್ತಿಲ್ಲ ಹೆಂಗಿದೆ, ನೋಡಿಲ್ಲ. ಈವನ್ BMW is coming with 1300 ಅಲ್ಲ. 1300. ಓಯ್, ಸೂಪರ್ ವ್ಯೂ ಮಾತ್ರ ಎಲ್ಲ ಸಕ್ಕತ್ತಾಗಿದೆ. ಮೌಂಟೇನ್ಸು ನೋಡಿ, ಸೂಪರ್ ವ್ಯೂ. ಐ ಥಿಂಕ್ ರೈನಿ ಸೀಸನ್ ಆದಮೇಲೆ ಆಗ ಬಂದರೆ ಸಕ್ಕತ್ತಾಗಿ ಕಾಣುತ್ತೆ. ಸಕ್ಕತ್ತಾಗಿದೆ ವ್ಯೂ ಮಾತ್ರ. ಸಮ್ಮರ್ ಇನ್ನೂ ಸ್ಟಾರ್ಟ್ ಆಗ್ತಿದೆ, ಬಟ್ ಈ ಟೈಮಲ್ಲೂ ನೋಡಿ ಸಕ್ಕತ್ತಾಗಿ ವ್ಯೂ ಇದೆ. 1 ಮಂತ್ ಆದಮೇಲೆ ಬಂದರೆ ಈ ಥರ ವ್ಯೂ ಇರಲ್ಲ. ಫುಲ್ ಎಲ್ಲ ಬಿಸಿಲಿಗೆ ಒಣಗೋಗಿರುತ್ತೆ. ವೆದರ್ ಈಸ್ ಆಲ್ರೆಡಿ 27. ಯಾವುದೋ ಫಾರೆಸ್ಟ್ ಇದೆ ಆ್ಯಕ್ಚುಲಿ. ಸೊ ದೇರ್ ವಾಸ್ ಚೆಕ್ ಪೋಸ್ಟ್. ಹಲೋ, ಫಾರೆಸ್ಟಲ್ಲೂ ಫಾರ್ಮಿಂಗ್ ಮಾಡ್ತಾವ್ರೆ. ಇನ್ನೊಂದು ಮಂತ್ ಆದಮೇಲೆ ಬಂದರೆ ಫುಲ್ ಒಣಗೋಗಿರುತ್ತಲ್ಲ. ಐ ಥಿಂಕ್ ಆಫ್ಟರ್ ರೈನ್ ರೈನಿ ಸೀಸನ್ ಆದಮೇಲೆ, ಅಥವಾ ಐ ಥಿಂಕ್ 1-2 months ಬಿಫೋರ್ ಆಲ್ಸೋ, ಡಿಸೆಂಬರ್ ಟೈಮ್ ಐ ಥಿಂಕ್ ಸಕ್ಕತ್ತಾಗಿ ಕಾಣಿಸುತ್ತಿಲ್ಲ. ಯಾವುದೋ ಹಿಲ್ ಸ್ಟೇಷನ್ ಥರ ಇವಾಗ ಮೇಲೆ ಹತ್ತುತ್ತಾ. ಓ, ಘಾಟ್ಸಾ? ಓಕೆ. ಅನಿಮಲ್ಸಾ? ವಿಚ್ ಅನಿಮಲ್ಸ್ ಇಲ್ಲಿ? ಐ ಡೋಂಟ್ ನೋ. ಎಷ್ಟು 5-6 years ಮುಂಚೆ ಬಂದಿರೋದು ಜ್ಞಾಪಕ ಇಲ್ಲಿ. 5 more than that. ಚೇಂಜ್ ಆಗೋಗಿರುತ್ತೆ ಅವಾಗ. ಇಷ್ಟು ಗೂಗಲ್ ಹೇಳೋ ದಾರಿಗೆ ಹೋಗ್ತಾ ಇರೋದು.
ಕರೆಕ್ಟ್ ಇದೆಯೋ ಇಲ್ವೋ ಗೊತ್ತಿಲ್ಲ. ವಾಟ್ ವಾಸ್ ಇಟ್? Peacock. Okay. Oi, oi, oi. ಸಿಮೆಂಟ್ ರೋಡ್ ಹಾಕ್ಬಿಟ್ಟವ್ರೆ. ಕರ್ವಲ್ಲಿ ಮಾತ್ರ ಸಿಮೆಂಟ್, ಇಲ್ಲೆಲ್ಲ ಟಾರು. ಥಿಂಗ್ ಆಲ್ಮೋಸ್ಟ್ ಸೇಮ್ ಓನ್ಲಿ. It will be rough ಅಲ್ಲ, not smooth. ಬ್ಯಾಂಗ್ಳೂರಲ್ಲಿ ನನಗೆ ಭಯ ಓಡಿಸೋಕ್ಕೆ. ಎವ್ರಿವೇರ್ ವೈಟ್ ಟಾಪಿಂಗ್ ಅಲ್ಲ. I don't know, they use something else also mixed for the grip, I guess. Or else it's full cement, full soft. ಸೂಪರ್. ಸ್ಮೋಕ್ ಬರ್ತಾ ಇದೆಯಾ ಅಲ್ಲಿ? ಫಾಗ್ ಲೆಫ್ಟಲ್ಲೇನೋ ಕಾಣಿಸ್ದಂಗಿತ್ತು. This is the forest. ಏನೋ ಬಟ್ ಓಕೆ, ಒಂಥರ ಚೆನ್ನಾಗಿದೆ ವ್ಯೂ. ಹೆಂಗ್ ಟ್ರಾವೆಲ್ ಮಾಡ್ತಾರೆ? ಎಲ್ಲಿದೆ ಸ್ಕೂಲು? ಡೈಲಿ 2-3 ಅವರ್ ಬೇಕು. ನೋ, ಸಮಥಿಂಗ್ ಲೆಫ್ಟ್ ಸ್ಮೋಕ್ ಥರ. ಐ ಸಾ ದಟ್. ಏನೋ ಬರ್ನ್ ಮಾಡ್ತಾ ಇದ್ದಾರೆ. ವಾಪಸ್ ಈಗ ಡೌನ್ ಅನ್ಸುತ್ತಲ್ಲ. ಸೂಪರ್ ವ್ಯೂ ಮಾತ್ರ. ಏನಿದು ಆಗೋಯ್ತಾ ಫಾರೆಸ್ಟ್ ದಾಟಿ? You are using no quick shifter. You are using clutch only. Hey, try ಅದು ಯೂಸ್ ಆಗುತ್ತಾನೆ. ನೋ, ನೀವು ಈ ಬೈಕೆ ತಾನೇ ಓಡಿಸೋದು ಮೋಸ್ಟ್ ಆಫ್ ದ ಟೈಮ್. ಪ್ರಾಕ್ಟೀಸ್ 1, 2 to 3, 4 times. Down also. We have to leave only accelerator. It is very much convenient. You cannot get tired also. And fast shifting ಎಲ್ಲ ಟಕ್ 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 ಅಂತ ಆಗುತ್ತೆ. ಟ್ರೈ ನಾರ್ಮಲ್ ಟೈಮಲ್ಲೇ 4000 ನಾರ್ಮಲ್, ಜಸ್ಟ್ ಲೀವ್ ದ ಲೆಫ್ಟ್ ಹ್ಯಾಂಡ್ ಆ್ಯಂಡ್ ಶಿಫ್ಟ್ 1-2-3 ಸಲ ಅಂತರ ಪ್ರಾಕ್ಟೀಸ್ ಮಾಡಿ. ಆವಾಗ ನಿಮಗೆ ಬಂದ್ಬಿಡುತ್ತೆ. ಯು ವಿಲ್ ಫೀಲ್ ದಟ್ ಕಾನ್ಫಿಡೆಂಟ್. ಇಫ್ ಯು ಇಲ್ಲಿ ಕೈ ಇಟ್ಕೊಂಡು ಮಾಡಿದ್ರೆ ಅದು ಕ್ಲಚ್ ಕಡೆಗೇ ಹೋಗುತ್ತೆ ಫುಲ್ ಮಾಡಬೇಕಂತ. ಹಾಂ, ಡೌನ್ ಶಿಫ್ಟು. ಹಾಂ, up you can use the accelerator also.
ಅಪ್ಗೆ ಆಕ್ಸಲೇಟರ್ ಕೊಡ್ಬೋದು, ಡೌನ್ಗೆ ಯು ಆರ್ ಗೋಯಿಂಗ್ ಡೌನ್, ಯು ಆರ್ ಸ್ಲೋಯಿಂಗ್. ವೆನ್ ಯು ಆರ್ ಸ್ಲೋಯಿಂಗ್ ದಟ್ ಮೂಮೆಂಟ್ ಯು ಹ್ಯಾವ್ ಟು ರಿಲೀಸ್ ದ ಥ್ರಾಟಲ್. ಅಪ್ ಯು ಕ್ಯಾನ್ ಹೋಲ್ಡ್ ದ ಥ್ರಾಟಲ್ ಆ್ಯಂಡ್ ಗಿವ್ ಇಟ್. ಸೇಮ್ ಲೈಕ್ ಕಾರ್ ಓನ್ಲಿ, ಬಟ್ ಕಾರಲ್ಲಿ ಈವನ್ ಡೌನ್ ಯು ಕ್ಯಾನ್ ಡೂ ವಿತ್ ವಾಟ್ ಈಸ್ ಇಟ್ ಶಿಫ್ಟ್, ಥ್ರಾಟಲ್ ಇಟ್ಕೊಂಡು ಮಾಡ್ಬೋದಲ್ಲ, ಪ್ಯಾಡಲ್ ಶಿಫ್ಟು. ಬಟ್ ಇನ್ ಬೈಕ್ ಫಾರ್ ಡೌನ್ ಥ್ರಾಟಲ್ ಬಿಟ್ಬಿಟ್ಟು ಮಾಡಬೇಕು. ಏನಿದು ಕೆಳಗಡೆ ಸಮಥಿಂಗ್ ಸ್ವಲ್ಪ ಚೆನ್ನಾಗಿರೋ ರೋಡ್ ಬಂತು ಸ್ವಲ್ಪ ದೂರ. ಬೆಳಗ್ಗೆಯಿಂದ ಓಡಿಸಿ ಸಿಟಿ ಹಳ್ಳಿಯಲ್ಲೆಲ್ಲ ಓಡಿಸಿ ಬೇಜಾರಾಗೋಯ್ತು. ನಾನು ಅದು ಮುಂಚೆ ಕ್ಲಚ್ ಹಾಕಿ ಯೂಸ್ ಮಾಡ್ತಿಲ್ಲ, ಬಟ್ ಇದರಲ್ಲಿ ಡುಕಾಟಿಲಿ ಸ್ವಲ್ಪ ಗೇರ್ ಶಿಫ್ಟಿಂಗ್ ಹಾರ್ಡ್ ಅಲ್ಲ, ಅದಕ್ಕೇ ಶಿಫ್ಟ್ ಇದನ್ನು ತೊಗೊಂಬಿಟ್ಟೆ ವಿತ್ ಕ್ವಿಕ್ ಶಿಫ್ಟರ್. ಇವಾಗ ಓಡ್ಸೋಕ್ಕೆ ಮಜಾ ಇದೆ. ಟೆಂಪಲ್ ಟು ಟೆಂಪಲ್ ಅಥವಾ ಏನೂ ಇಲ್ಲ ಇಲ್ಲಿ. ನಥಿಂಗ್ ವಿ ಆರ್ ಗೆಟ್ಟಿಂಗ್. think there is one hotel near Gatikota. I remember ಇತ್ತು ಅನ್ಸುತ್ತೆ. ಇಲ್ಲ, ಇನ್ನೊಂದು 1 hour ವಿಲ್ ರೀಚ್. ನೋ, ಹೌ ಮೆನಿ ಕಿಲೋಮೀಟರ್ಸ್? 90 to 9 or 9:30 ವಿಲ್ ರೀಚ್. ನಾನು ಬೆಳಗ್ಗೆ ಆಗ್ತಾಗಲೂ ಅಲ್ಲಿ 10 o'clock ಅಂತಲೇ ತೋರಿಸ್ತಿತ್ತು. ಐ ನಾಟ್ ಶೋರ್ ವಾಟ್ ಟೈಮ್. 10 ಅಲ್ಲ, ಬಂದ ಥಿಂಕ್, ಡೋಂಟ್ ನೋ. ಇಟ್ ವಾಸ್ ಶೋಯಿಂಗ್. ನಾಟ್ ರೆಡ್ಯೂಸಿಂಗ್, ಅಷ್ಟೇ ಟೈಮ್ ಇದೆ. ನಾವು ಓಡಿಸ್ತಾ ಇಲ್ವಾ? ಅಪ್ಪ ಕಾರಲ್ಲಿ ಅಥವಾ ಬಂದಿದ್ರೆ ಇನ್ನೂ ಲೇಟ್ ಆಗೋದು. ಆಲ್ಮೋಸ್ಟ್ ಯು ನೀಡ್ ಅನದರ್ ವಿತ್ ದಟ್ ಕೈಂಡ್ ಆಫ್ ರೋಡ್ಸ್. 2 hours ಮೋರ್ ಆರಾಮಾಗಿ ಬೇಕು. 1.5 ಇದರಲ್ಲಿ ಎಲ್ಲಿ ಒಂದು ಹಂಪು ನಿಲ್ಲಿಸ್ತೀನಿ, ಎಲ್ಲ ಆರಿಸ್ಕೊಂಡೇ ಹೋಗ್ತಿರೋದು. ಯಾ ಆಫ್ ರೋಡ್ ಟೆಂಪಲ್ಗೆ ಆರ್ ಸಮಥಿಂಗ್ ಆರ್ಚ್ ಸಮಥಿಂಗ್ ಮಾಡ್ತಾವ್ರೆ. ಟ್ರ್ಯಾಕ್ಷನ್ ನಂದು ಪೂರ್ತಿ ಬರ್ತಾಯಿತ್ತು. ಟೈರ್ ಹೋಗಿದೆ ಇದ್ದದು. ನಂದು ಟ್ರ್ಯಾಕ್ಷನ್ ಬ್ಲಿಂಕ್ ಆಗ್ತಾ ಇದೆ. ಮೈನ್ ಆಲ್ಸೋ ಗಾನ್. ಟ್ರ್ಯಾಕ್ಷನ್ ಪೂರ್ತಿ ಪಕ್ 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 ಅಂತ ಬರ್ತಾ ಇದೆ. ಐ ಥಿಂಕ್ ನಿಮ್ದು ದೇರ್ ವಿಲ್ ಬಿ ಟ್ರ್ಯಾಕ್ಷನ್ ಬ್ಲಿಂಕ್ ಆಗುತ್ತಾ? ದಟ್ ಮೀನ್ಸ್ ದ ಟೈರ್ ಆ ಥರ ಇದರಲ್ಲಿ ಗ್ರಿಪ್ಪೇ ಇರಲ್ಲ. ಲೈಫ್ ಇದ್ದಾಗ ಓಕೆ, ನೈಸ್. ಶುಡ್ ಲೇ ಕಡೆ ಹೋಗ್ಬೇಕು, ಅವಾಗ ತಲೆ ಕೆಟ್ಟೋಗುತ್ತೆ. ದಟ್ ಈಸ್ ಫುಲ್ ಆಲ್ಮೋಸ್ಟ್ 500 ಕಿಲೋಮೀಟರ್ಸ್ ನೀವು ಹಿಂಗೆ ಮೌಂಟೇನ್ ನೋಡ್ಕೊಂಡೇ ಓಡಿಸ್ತಿರ್ತೀರ. 500, 400, 500 ಕಿಲೋಮೀಟರ್ಸ್ ಪೂರ್ತಿ ಮೌಂಟೇನ್ಸ್, ಲ್ಯಾಂಡ್ಸ್ಕೇಪ್ಸ್ ಒಂದಾದ್ಮೇಲೆ ಒಂದು.
ಫಾರ್ಮಿಂಗ್ ಏನಿದು? ಬಿಫೋರ್ ದಟ್ ಸಮಥಿಂಗ್ ವಾಸ್ ದೇರ್. ಹಪ್ಪತ್ತಾ ಇದ್ದೀವಿ. ಸಮ್ ಅದರ್ ಫಾರೆಸ್ಟ್. ಮೌಂಟೇನ್ಸ್ ಲೆಫ್ಟಲ್ಲಿ ಸ್ವಲ್ಪ ಗ್ರೀನ್ ಇದೆ, ಬಟ್ ಐ ಥಿಂಕ್ ದಟ್ ಆ್ಯಂಡ್ ಆಲ್ ಫಾರ್ಮಿಂಗ್ ಆರ್ ಸಮಥಿಂಗ್. ನೀನು ಡೈರೆಕ್ಟ್ ನೆಕ್ಸ್ಟ್ ಒಂದೇ ರೋಡ್ ಅನ್ಸುತ್ತೆ. ನೋ ಮೋರ್ ಗಾಡ್ಸ್ ಅಲ್ಲ. ಐ ಥಿಂಕ್ ಇಲ್ಲಿಂದ ಸ್ವಲ್ಪ ರೋಡ್ ಚೆನ್ನಾಗಿದೆ ಅನ್ಸುತ್ತೆ ನನ್ನ ಪ್ರಕಾರ. ಐ ರಿಮೆಂಬರ್